ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ರಾಜ್ಯ ಮತ್ತು ದೇಶಾದ್ಯಂತ ಒಂದು ವಿಚಾರ ತುಂಬಾ ಚರ್ಚಿತ ಆಗ್ತಿದೆ. ಅದು ಯಾವುದಪ್ಪ ಅಂದ್ರೆ, ಒಂದು ರಾಷ್ಟ್ರ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು. ಈಗಾಗಲೇ ಕೇಂದ್ರ ಸಚಿವ ಸಂಪುಟ ಈ ಒಂದು ಏನು ಒನ್ ನೇಷನ್ ಒನ್ ಚುನಾವಣೆಗೆ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಒಂದು ರಾಷ್ಟ್ರ ಒಂದು ಚುನಾವಣೆ ಏನಾದರೂ ಜಾರಿಗೆ ಬಂದರೆ ಏನಾಗುತ್ತೆ, ಅದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಸದನದಲ್ಲಿ ಜಾರಿಯಾಗಬೇಕಾಗತ್ತೆ. ಅದಕ್ಕೆ 2/3 ಮೆಜಾರಿಟಿ ಬೇಕು. ಜೊತೆಗೆ ದೇಶದ ಇತರೆ ಏನು ಶಾಸನ ಸಭೆಗಳಲ್ಲಿ 15 ಶಾಸನ ಸಭೆಗಳಲ್ಲಿ ಇದಕ್ಕೆ ಅನುಮೋದನೆ ಬೇಕಾಗತ್ತೆ. ಅನುಮೋದನೆ ಸಿಗದೆ ಇದ್ರೆ ಇದನ್ನ ಅನುಷ್ಠಾನಕ್ಕೆ ತರೋದು ಕಷ್ಟ ಆಗತ್ತೆ. ನಿಜವಾಗಿಯೂ ಕೂಡ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ, ಇದು ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ ಆಗತ್ತಾ? ಈಗ ಏನು ಕೇಂದ್ರ ಸರ್ಕಾರ ಹೇಳೋದೇನು ಅಂದ್ರೆ, ಒಂದು ವೇಳೆ ಏನಾದರೂ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆದರೆ ನಾವು ಸಾಕಷ್ಟು ಸಂಪನ್ಮೂಲವನ್ನ ಹಣವನ್ನ ಉಳಿಸಬಹುದು, ಮ್ಯಾನ್ ಪವರ್ ಸರಿಯಾಗಿ ಆಗತ್ತೆ, ಈ ಎಲ್ಲ ವಿಚಾರವನ್ನ ಹೇಳಲಾಗ್ತಾ ಇದೆ. ಪದೇ ಪದೇ ಚುನಾವಣೆಗಳು ನಡೆಯೋದು ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ವಿರೋಧಗಳು ಕೂಡ ಇದ್ದಾವೆ ಅನ್ನುವಂಥದ್ದು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ವರದಿಯ ಅನುಸಾರ ಇದನ್ನ ಮಾಡೋದಕ್ಕೆ, ಅನುಷ್ಠಾನ ತರೋದಕ್ಕೆ ಈಗಾಗಲೇ ಚರ್ಚೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ನಡೆಯೋದಕ್ಕೆ ಸಾಧ್ಯನಾ? ಇದು ಒಂದು ವೇಳೆ ಜಾರಿ ಆದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ, ಏನೆಲ್ಲ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ರಾಜ್ಯದ ಸಮಸ್ಯೆಗಳೇ ಬೇರೆ ಇರುತ್ತವೆ, ಜಿಲ್ಲಾ ಪಂಚಾಯಿತಿ ಸಮಸ್ಯೆ ಬೇರೆ ಇರುತ್ತೆ, ಗ್ರಾಮ ಪಂಚಾಯಿತಿ ಸಮಸ್ಯೆ ಬೇರೆ ಇರುತ್ತೆ, ರಾಷ್ಟ್ರದ ಸಮಸ್ಯೆ ಬೇರೆ ಇರುತ್ತೆ. ಜನ ಚುನಾವಣೆಗೆ ಹೋಗುವಾಗ, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮತದಾನ ಮಾಡೋದಕ್ಕೆ ಹೋದಾಗ ಗ್ರಾಮದ ಸಮಸ್ಯೆಗಳು, ಗ್ರಾಮದ ವಿಚಾರವನ್ನು ಇಟ್ಕೊಂಡು, ಸ್ಥಳೀಯವಾಗಿ ಯೋಚನೆ ಇಟ್ಕೊಂಡು ಯಾರು ಸಮರ್ಥರಿದ್ದಾರೆ ಅನ್ನೋ ವಿಚಾರ ಇಟ್ಕೊಂಡು ಅವರು ಮತದಾನ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ ಜಿಲ್ಲೆಯ ವಿಚಾರ. ಇನ್ನು ರಾಜ್ಯದ ಚುನಾವಣೆ ನಡೆದಾಗ ರಾಜ್ಯದ ಸಮಸ್ಯೆಗಳು, ರಾಜ್ಯವನ್ನ ಯಾವ ಪಕ್ಷ ಯಾರು ಸರಿಯಾಗಿ ಮುನ್ನಡೆಸ್ತಾರೆ ಅನ್ನೋ ಯೋಚನೆ ಇಟ್ಕೊಂಡು ಜನರು ಮತದಾನ ಮಾಡ್ತಾರೆ. ಇನ್ನು ರಾಷ್ಟ್ರ ಚುನಾವಣೆ, MP ಎಲೆಕ್ಷನ್ ನಲ್ಲಿ ಯಾರು ರಾಷ್ಟ್ರವನ್ನ ಮುನ್ನಡೆಸಬೇಕು, ಯಾರಿಗೆ ಅಧಿಕಾರವನ್ನ ಕೊಡಬೇಕು, ಯಾರ ಕೈಗೆ ಅಧಿಕಾರ ಹೋದ್ರೆ ಸಮರ್ಥವಾಗಿ ದೇಶವನ್ನ ಮುನ್ನಡೆಸಬಲ್ಲರು ಅನ್ನೋ ವಿಚಾರ ಇಟ್ಕೊಂಡು ಚುನಾವಣೆ ಮಾಡ್ತಾರೆ. ಈಗ ಏಕಕಾಲದಲ್ಲಿ MP ಎಲೆಕ್ಷನ್ನು, MLA ಎಲೆಕ್ಷನ್ನು, ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಎಲ್ಲ ನಡೆದ್ರೆ ಜನರಿಗೆ ಯೋಚನೆ ಮಾಡೋದಕ್ಕೂ ಅವಕಾಶ ಸಿಗಲ್ಲ. ಯಾರನ್ನ ಆಯ್ಕೆ ಮಾಡಬೇಕು, ಯಾಕೆ ಆಯ್ಕೆ ಮಾಡಬೇಕು ಅಂದ್ರೆ ಅವರ ಆಲೋಚನಾ ಶಕ್ತಿಯೇ ಕಸಿದುಕೊಂಡಂಗಾಗತ್ತೆ. ಹೋಗಿ ಎಲ್ಲ ಎಲೆಕ್ಷನ್ ಸಾಲಿಗೆ ಇರುತ್ತೆ, ನಿಮ್ಮ ಒಂದು ಬಟನ್ ಒತ್ತು ಬನ್ನಿ ಅಂದಂಗಾಗತ್ತೆ. ಇದರಿಂದ ರಾಜ್ಯದ ವಿಚಾರ ಇರ್ಬೋದು, ಗ್ರಾಮ ಪಂಚಾಯಿತಿಯ ವಿಚಾರ ಇರ್ಬೋದು, ರಾಷ್ಟ್ರದ ವಿಚಾರ ಇರ್ಬೋದು, ಎಲ್ಲವನ್ನು ಕೂಡ ಒಂದು ಆತ್ಮಾವಲೋಕನ ಮಾಡಿಕೊಂಡು ಅವನು ಮನಸ್ಸಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಯಾರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಚಿಂತನೆ ಮಾಡೋದಕ್ಕೆ ಅವಕಾಶವನ್ನೇ ಕೊಡ್ದಂಗಾಗತ್ತೆ. ಇದೇನೋ ಆಯ್ತು. ಈಗ ಒಂದು ದೇಶ ಒಂದು ಚುನಾವಣೆ ಅನ್ನೋ ಅರ್ಥದಲ್ಲಿ ಏನಾದ್ರು ವ್ಯವಸ್ಥೆ ಜಾರಿಗೆ ಬಂದಾಗ, ಚುನಾವಣೆ ನಡೆದಾಗ, ಒಂದು ವೇಳೆ ಏನಾದರೂ ರಾಜ್ಯಗಳಲ್ಲಿ ಬಹುಮತವನ್ನ ಸರ್ಕಾರಗಳು ಕಳೆದುಕೊಂಡಾಗ ಆಗ ಆ ರಾಜ್ಯದ ಕತೆ ಏನು? ಮತ್ತೆ ಚುನಾವಣೆ ಮಾಡಂಗಿಲ್ಲ ಅಂತ ಹೇಳಲಾಗತ್ತೆ. ಮತ್ತೆ ಅಲ್ಲಿ ಯಾರಿಗೆ ಅಧಿಕಾರವನ್ನ ಕೊಡ್ತೀರಿ? ನೀತಿ ಆಯೋಗ ಏನ್ ಹೇಳುತ್ತೆ? ಆ ರಾಜ್ಯದ ಅಭಿವೃದ್ಧಿಯ ಕತೆ ಏನು? ಇಂತಿಷ್ಟು ಒಂದು 14-15 ದಿನಗಳ ಒಳಗಡೆ ಚುನಾವಣೆ ಮಾಡಬೇಕು ಅಥವಾ ಬಹುಮತವನ್ನು ಸಾಬೀತುಪಡಿಸಬೇಕು ಅನ್ನುವಂಥ ನಿಯಮಗಳನ್ನು ಮಾಡಿದಾಗ ಯಾರು ಅದರ ಲಾಭವನ್ನು ಪಡ್ಕೊಳ್ತಾರೆ? ಇವೆಲ್ಲವೂ ಕೂಡ ತುಂಬಾ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು. ಜೊತೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಆದಾಗ ಪ್ರಾದೇಶಿಕ ಪಕ್ಷಗಳಿಗೆ ಇದು ಒಂದು ರೀತಿಯ ಮಾರಕ ಅಂತ ಹೇಳಿ ಕೆಲವು ಪ್ರತಿಪಕ್ಷಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ಯಾರು ಅಧಿಕಾರದಲ್ಲಿರ್ತಾರೆ ಅವರು ಪ್ರಭಾವವನ್ನು ಬೀರ್ತಾರೆ. ಅಧಿಕಾರದಲ್ಲಿರುವಂತಹ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳಿಗೆ ಜನ ಮಾರು ಹೋಗಿ ವೋಟ್ ಹಾಕುವಂತ ಸಾಧ್ಯತೆ ಇರುತ್ತೆ. ಪ್ರಾದೇಶಿಕ ಪಕ್ಷಗಳ ಆಶೋತ್ತರಗಳನ್ನ, ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆಯನ್ನ, ಅವರ ಏನು ಚಿಂತನೆಗಳನ್ನ ಜನ ಕೇಳೋದಕ್ಕೆ ತಯಾರಾಗೋದಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿತ ಆದಂಗಾಗತ್ತೆ.
ಇದರಿಂದ ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಪ್ರತಿಪಕ್ಷಗಳ ಮತ್ತು ಪ್ರಾದೇಶಿಕ ಪಕ್ಷಗಳ ಅಸಮಾಧಾನ. ಈಗ ಏನು ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಅಂದ್ರೆ, ಈ ರೀತಿ ಒಂದು ಚುನಾವಣೆ ಏಕಕಾಲದಲ್ಲಿ ನಡೆದ್ರೆ ನಾವು ಹಣವನ್ನ ಉಳಿಸಬಹುದು ಅಂತ. ಕೆಲವು ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ನಮ್ಮ ದೇಶದ ಏನು ಪ್ರತಿ ವರ್ಷದ ಬಜೆಟ್ನ ನೋಡಿದಾಗ 42 ಲಕ್ಷ ಕೋಟಿ ಆಗತ್ತೆ. ಆದ್ರೆ ಈ ಚುನಾವಣೆಗೆ ಎಷ್ಟು ಖರ್ಚಾಗ್ಬೋದು? ಒಂದು 5,500 ಕೋಟಿ ಖರ್ಚಾಗತ್ತೆ. ಎಲ್ಲಿ ಖರ್ಚಾಗುತ್ತೆ ಅಂದ್ರೆ ಇದರ ಪ್ರಮಾಣ ನೋಡಿದಾಗ ಒಂದು 100 ರೂಪಾಯಿಯಲ್ಲಿ ಒಂದು 50 ಪೈಸೆ ಅಷ್ಟೇ ನಾವು ಇದು ಚುನಾವಣೆ ಖರ್ಚಾಗುವಂಥದ್ದು ದೇಶದ ಒಟ್ಟು ಆರ್ಥಿಕ ಬಜೆಟ್ ಅನ್ನು ನೋಡಿದಾಗ. ಅಂದ್ರೆ ಕೇವಲ ನೀವು 100 ರೂಪಾಯಿಯಲ್ಲಿ 50 ಪೈಸೆನ ಉಳಿಸೋದಕ್ಕೋಸ್ಕರ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಅಗತ್ಯತೆ ಇದೆಯಾ ಅನ್ನೋ ಚರ್ಚೆಗಳನ್ನು ಕೂಡ ಈಗ ಹುಟ್ಟು ಹಾಕಿರುವಂಥದ್ದು. ಜೊತೆಗೆ ಎಲ್ಲಾ ಕಾಲದಲ್ಲಿ ಒಂದೇ ಕಾಲದಲ್ಲಿ ಎಲ್ಲಾ ಚುನಾವಣೆ ನಡೆದಾಗ ಮ್ಯಾನ್ ಪವರ್ ತುಂಬಾ ಬೇಕಾಗತ್ತೆ. ಅದನ್ನ ಹೆಂಗೆ ಸಂಪನ್ನ ಜನರನ್ನ ಹೆಂಗೆ ನೀವು ಕಲೆ ಹಾಕ್ತೀರಿ? ಆಮೇಲೆ EVM ಮಿಷಿನ್ಗಳು ಬೇಕಾಗುತ್ತೆ, ಎರಡೆರಡು ಬೇಕಾಗುತ್ತೆ. ಅದಕ್ಕೆ ಹೆಚ್ಚು ಖರ್ಚಾಗುತ್ತಲ್ಲ ಅನ್ನೋ ವಿಚಾರಗಳನ್ನು ಕೂಡ ಹೇಳಲಾಗ್ತಾ ಇದೆ. ಅದ ನಂತರ ಈಗ ಪ್ರಾದೇಶಿಕ ಏನು ಅಲ್ಲಿನ ವಾತಾವರಣ ಬಹಳ ಮುಖ್ಯ ಆಗುತ್ತೆ. ಕೆಲವು ಕಡೆ ಮಳೆ ಬರ್ತಾ ಇರುತ್ತೆ, ಕೆಲವು ಕಡೆ ಬಿಸಿಲು ಜಾಸ್ತಿ ಇರುತ್ತೆ. ಅಂದ್ರೆ ಈ ಚುನಾವಣೆಯನ್ನ ವೇಳಾಪಟ್ಟಿಯನ್ನ ಘೋಷಣೆ ಮಾಡೋದು ಕೂಡ ಆ ಪ್ರಕೃತಿಯ ಏನು ವಾತಾವರಣವನ್ನ ಗಮನಿಸಬೇಕಾಗುತ್ತೆ. ಒಂದು ರಾಜ್ಯದಲ್ಲಿ ತುಂಬಾ ಮಳೆಗಾಲ ಇರುತ್ತೆ, ಇನ್ನೇನೇನೋ ಇರುತ್ತಲ್ವಾ, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಕೆಲವೊಂದ್ಸಲಿ ಮಳೆ, ಕೆಲವು ರಾಜ್ಯಗಳಲ್ಲಿ ಪ್ರಾಕೃತಿಕ ಹವಾಮಾನ ಬದಲಾವಣೆ ಆಗ್ತಾ ಇರುತ್ತಲ್ವಾ, ಅದನ್ನು ನೋಡ್ಬೇಕಲ್ಲ. ಹೀಗೆ ಹಲವು ವಿಚಾರಗಳಿವೆ. ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕಾನ್ಸೆಪ್ಟು ಪ್ರತಿಪಕ್ಷಗಳು ಒಪ್ಪುತ್ತವ, ಮತ್ತೆ ಈ ಏನು ಪಾರ್ಲಿಮೆಂಟ್ ಅಲ್ಲಿ ಈ ಮಸೂದೆ ಮಂಡನೆ ಆಗೋದಕ್ಕೆ ಪ್ರತಿಪಕ್ಷಗಳ ಬೆಂಬಲ ಸಿಗುತ್ತಾ? ಇದೇನು ನೋಡಿ, ಸ್ವಾತಂತ್ರ್ಯದ ನಂತರ 3 ಎಲೆಕ್ಷನ್ಗಳು ಇದೇ ರೀತಿ ನಡೆಯುತ್ತೆ. ಆ ನಂತರ ಇದು ರಾಜಕೀಯ ವಿಪ್ಲವಗಳ ಕಾರಣದಿಂದಾಗಿ ನಡೆಯೋದಿಲ್ಲ. ಹಾಗಾಗಿ ಇದು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯತ್ತ ಹೋಗ್ತಾ ಇದೆ ಅಂತೇಳಿ ಪ್ರತಿಪಕ್ಷಗಳ ಅಂಬೋಣ. ಆದ್ರೆ ಆಡಳಿತದಲ್ಲಿರುವಂತಹ ಪಕ್ಷಗಳು ಹೇಳೋದೇನು ಅಂದ್ರೆ, ಎಲ್ಲವೂ ಏಕಕಾಲದಲ್ಲಿ ನಡೆದ್ರೆ ಭ್ರಷ್ಟಾಚಾರ ಕಡಿಮೆ ಆಗತ್ತೆ, ಸಮಯ ಉಳಿಯುತ್ತೆ, ಹಣ ಉಳಿಯುತ್ತೆ ಅನ್ನುವಂಥದ್ದು. ಪ್ರಾದೇಶಿಕ ಪಕ್ಷಗಳದ್ದು ನಮ್ಮ ಅಸ್ಮಿತೆ ಹೋಗುತ್ತೆ ಅನ್ನುವಂಥದ್ದು. ರಾಜ್ಯದ ದೇಶದ ಜನ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ಹೇಗೆ ನೋಡ್ತಾರೆ ಅನ್ನೋದು ಕುತೂಹಲ ಮೂಡಿದೆ. ಇದು ಅನುಷ್ಠಾನ ಆಗುತ್ತಾ ಅನ್ನೋದನ್ನ ಇನ್ನೂ ನಾವು ಕಾದು ನೋಡಬೇಕಾಗಿದೆ, ಅದಕ್ಕೆ ಬೆಂಬಲ ಬೇಕಾಗಿದೆ. ಸದ್ಯಕ್ಕೆ ಅನೇಕ ಸಮಸ್ಯೆಗಳಿವೆ. ರಾಜ್ಯ ಮತ್ತು ಬೇರೆ ಬೇರೆ ಶಾಸನ ಸಭೆಗಳಲ್ಲಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರವಾದ ಚರ್ಚೆಗಳಾದ ನಂತರ ಈ ನಿರ್ಣಯಕ್ಕೆ ಬರಬೇಕಾಗಿತ್ತು. ಸದ್ಯಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ. ಒಂದು ವೇಳೆ ಅನುಷ್ಠಾನ ಆದ್ರೆ ಅದರ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಕುತೂಹಲವನ್ನು ಇಟ್ಕೊಂಡು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಮಸ್ಕಾರ.